ನಮಸ್ಕಾರ ವೀಕ್ಷಕರೇ. ಲೋಕ ಜೀವನ ಅಂದರೆ ಇಂದ್ರಿಯಗಳ ಜೊತೆ ಬಾಳ್ವೆ. ಇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ಬಾಯಿ ಹಾಗೂ ಚರ್ಮ ಇವುದ್ರಲ್ಲಿ ಒಂದು ತೊಂದರೆ ಆದ್ರೂ ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವೆಲ್ಲವುಗಳನ್ನು ಕಾಪಾಡಲಿಕ್ಕೆ ಹಾಗೆ ಆರೋಗ್ಯನ ರಕ್ಷಿಸಿಕೊಳ್ಳೋದಕ್ಕೆ ಬೇಕು ಆಯುರ್ವೇದದ ಸಲಹೆ. ಆಯುರ್ವೇದದ ಸಲಹೆಗಾಗಿ ಬೇಕು ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಬನ್ನಿ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ವೀಕ್ಷಕರೇ, ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮೊಂದಿಗಿದ್ದಾರೆ ಖ್ಯಾತ ಆಯುರ್ವೇದ ಹಾಗೂ ಆಹಾರ ತಜ್ಞರಾದಂಥ ಆದರ್ಶ್ ತಟ್ಪತಿಯವರು. ಬನ್ನಿ ಅವ್ರಿಗೆ ಸ್ವಾಗತ ಕೋರ್ತಾ ಇಂದಿನ ಕಾರ್ಯಕ್ರಮನ ಆರಂಭಿಸೋಣ. ನಮಸ್ಕಾರ ಆದರ್ಶ್ ಅವರೇ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಆದರ್ಶ್ ಅವರೇ, ಈಗ ವರ್ಗೋ ಮತ್ತೆ ಲಿಬ್ರಾ ಈ ಎರಡೂ ರಾಶಿಗಳ ಗುಣವುಳ್ಳವರು ಅವ್ರು ಹೇಗಿರ್ತಾರೆ, ಹಾಗೆ ಅವರ ಆಹಾರ ಪದ್ಧತಿ, ಜೀವನ ಶೈಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೀರಾ? ವರ್ಗೋ ಮತ್ತು ಲಿಬ್ರಾ ಅಂತಂದರೆ ಕನ್ಯಾ ಮತ್ತು ತುಲಾ ರಾಶಿಯವರು ವಾತ ಪ್ರಕೃತಿಯಲ್ಲಿ ಬರ್ತಾರೆ. ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಸಂಚಿಕೆಗಳಲ್ಲಿ ಇವರು ಸಣ್ಣಗಾಗಿ ಅಂತಂದರೆ ದಪ್ಪನೂ ಅಲ್ಲ ಮತ್ತು ಈ ತೀರಾ ಸಣ್ಣನೂ ಅಲ್ಲ, ಮಧ್ಯಮವಾದಂಥ ಒಂದು ದೇಹದ ಆಕಾರವನ್ನು ಪಡೆದಿರ್ತಾರೆ. ಮತ್ತು ಇವರು ಆದಷ್ಟು ಹೆಚ್ಚು ಆ್ಯಕ್ಟಿವ್ ಆಗಿರ್ತಾರೆ. ಆದರೆ ಯಾವುದೇ ಕೆಲಸದಲ್ಲಿ ಇನ್ವಾಲ್ವ್ ಆದರೆ ಬೇಗನೆ ಕೆಲಸ ಮುಗಿಬೇಕು ಅನ್ನೋ ಒಂದು ರಿಸಲ್ಟನ್ನು ಬಹಳ ಬೇಗ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮತ್ತು ಇನ್ನೊಂದು ಏನಂತಂದರೆ ನೆಗೆಟಿವ್ ಥಾಟ್ಸ್ ಬಹಳ ಬೇಗ ಬರುತ್ತೆ ಇವರಿಗೆ. ಆದ್ದರಿಂದ ನೀವು ಆದಷ್ಟು ಹೆಚ್ಚು ನಿಮ್ಮ ಸಮಯವನ್ನು ನೀವೇನು ಕಳಿತೀರ ಆದಷ್ಟು ಅದನ್ನು ಶಾಂತ ರೀತಿಯಲ್ಲಿ ವಿಚಾರ ಮಾಡಿ ನಂತರ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಇನ್ವಾಲ್ವ್ ಆಗೋದು ಬಹಳ ಉತ್ತಮ. ಮತ್ತು ಇದು ಇನ್ಫ್ಲೂಯೆನ್ಸ್ ಅಂತ ನಾವೇನು ಹೇಳ್ತೀವಿ, ಈಗ ವರ್ಗೋ ಅಂತಂದರೆ ಕನ್ಯಾ ಅವರಿಗೆ 25%ನಷ್ಟು ಇನ್ಫ್ಲೂಯೆನ್ಸ್ ಯಾವುದಿದೆಯಪ್ಪ ಅಂತಂದರೆ ಲೀಬ್ರಾ ರಾಶಿಯವರು. ಈ ಲೀಬ್ರಾ ರಾಶಿ ಈ ಕನ್ಯಾ ರಾಶಿಯೊಳಗೆ ಸೇರಿಕೊಂಡಾಗ ಇದು ವಾತ ಪ್ರಕೃತಿಯಲ್ಲಿ ಕೆಲವೊಂದು ಏರುಪೇರುಗಳನ್ನು ಮಾಡುತ್ತೆ. ಅದು ಏನಪ್ಪ ಅಂತಂತಂದರೆ ಈ ಲೀಬ್ರಾ ರಾಶಿಯವರಿಗೆ ಸ್ವಲ್ಪ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಮತ್ತು ಬ್ಯಾಕ್ ಬೆನ್ ಪೇನ್ ಅಂತ ನಾವೇನು ಹೇಳ್ತೀವಿ ಅದು ಕೂಡ ಇರುತ್ತೆ. ಅದು ಈ ಕನ್ಯಾ ರಾಶಿಯವರಿಗೆ ಒಂದು ಸ್ವಲ್ಪ ಅದು ರಿಲೇಟೆಡ್ ಆಗಿ ಅವ್ರಿಗೆ ಕೂಡ ಈ ಒಂದು ತೊಂದರೆ ಕಾಣಿಸ್ಕೊಳ್ಬೋದು. ಮತ್ತು ಇವರು ಮಲಗಿಕೊಳ್ಳುವಂಥ ಒಂದು ರೀತಿ ಏನಿರುತ್ತೆ ಅದು ಸ್ವಲ್ಪ ಇವರು ಇಂಪ್ರೂವ್ ಮಾಡ್ಕೊಳ್ಬೇಕು. ಯಾಕಂತಂದರೆ ಮಲ್ಕೊಳ್ಳುವಾಗ ಇವರಿಗೆ ಬೆನ್ನು ನೋವಿನ ಕಾರಣ ಇವರು ಸ್ವಲ್ಪ ಕೆಲಸದಲ್ಲಿ ನಿರಾಸೆಯನ್ನು ತೋರಿಸ್ಬೋದು. ಆದಷ್ಟು ತಲೆದಿಂಬನ್ನು ಇಡಲಾರದೆ ನೀವು ಮಲ್ಕೊಳ್ಳೋದು ಒಳ್ಳೆಯದು. ಮತ್ತು ಹಾರ್ಡ್ ಫ್ಲೋರ್ ಏನಿರುತ್ತೆ ಅಂತಂದರೆ ನೆಲ ಏನಿರುತ್ತೆ ಸಮತಟ್ಟಾದ ನೆಲದಲ್ಲಿ ನೀವು ಮಲಗೋದು ಬಹಳ ಉತ್ತಮ. ಮತ್ತು ಇವರಿಗೆ ನಾನು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಅಂತ ಹೇಳಿದ್ದೀನಿ. ಸನ್ ಬರ್ನ್ ಆಗೋದು ಬಹಳ ಬೇಗ ಇವರಿಗೆ. ಮತ್ತು ನೋಡಲಿಕ್ಕೆ ಒಂದು ಚೆನ್ನಾಗಿ ಕಾಣುವಂಥ ಒಂದು ಕನ್ಯಾ ರಾಶಿಯವರು ಬಹಳ ಒಂದು ಸ್ಥಿರ ಮನಸ್ಸು ಇವರಿಗೆ ಇರೋದಿಲ್ಲ. ಇವರು ಆದಷ್ಟು ಹೆಚ್ಚು ಈ ಮಿಲ್ಕ್ ಪ್ರಾಡಕ್ಟ್ಸನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಮತ್ತು ಲಿಬ್ರಾ ರಾಶಿಯವರ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಇವರು ಆದಷ್ಟು ಹುಳಿ ಮತ್ತು ಉಪ್ಪನ್ನು ಕಡಿಮೆ ಮಾಡಬೇಕು. ಯಾಕಂದರೆ ಈ ಒಂದು ಕಸ್ಬ್ ರಾಶಿಯವರಿಗೆ ಬ್ಲಡ್ ಪ್ರೆಷರ್ ಬರೋದು ಬಹಳ ಒಂದು ಆತಂಕ ತಂದು ನಂತರ ಇದು ಹಾರ್ಟ್ ರಿಲೇಟೆಡ್ ಅಂತಂದರೆ ಹೃದಯ ಸಂಬಂಧಿತ ರೋಗಗಳಿಗೆ ಕಾರಣ ಆಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಈ ವರ್ಗೋ ಮತ್ತು ಲಿಬ್ರಾ ಇವರು ಕಾಂಬಿನೇಷನ್ ಇರುವಂಥದ್ದು ನೆಗೆಟಿವ್ ಥಾಟ್ಸ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ ಫಸ್ಟಾಗಿ. ಮತ್ತು ಇನ್ನೊಂದು ಆಹಾರವನ್ನು ಜಾಸ್ತಿ ಚೂವ್ ಮಾಡಿ ತಿನ್ನೋದ್ರಿಂದ ಮತ್ತು ಇವರು ಆಹಾರವನ್ನು ಗಡಿಬಿಡಿಯಲ್ಲಿ ತಿನ್ನೋದನ್ನು ನಿಲ್ಲಿಸಬೇಕು. ಆದಷ್ಟು ಯೋಚನೆ ಮಾಡಿ ತಮ್ಮ ಕಾರ್ಯಗಳಲ್ಲಿ ಅವರು ಆಸಕ್ತಿಯನ್ನು ವಹಿಸಿ ತಮ್ಮ ಊಟದ ಕ್ರಮವನ್ನು ಕಟ್ಟುನಿಟ್ಟಾಗಿ ಬಿಸಿಯಾದ ಊಟವನ್ನು ತಿನ್ನೋದು, ಸಮಯಕ್ಕೆ ಊಟವನ್ನು ತಿನ್ನೋದು. ಮತ್ತು ಇವರು ಆದಷ್ಟು ಈ ಟಿ ವಿ ಅವೆಲ್ಲ ನೋಡ್ಕೊಂಡ್ಬಿಟ್ಟು ಆ ಪೇಪರನ್ನು ಓದ್ಕೊಂಡ್ಬಿಟ್ಟು ಆಹಾರವನ್ನು ಸೇವಿಸೋದನ್ನು ಕಂಪ್ಲೀಟಾಗಿ ನಿಲ್ಲಿಸಬೇಕು. ಮತ್ತು ಆದಷ್ಟು ಲಿಮಿಟೆಡ್ ಫುಡ್ಡನ್ನು ಕರೆಕ್ಟ್ ಟೈಮ್ನಲ್ಲಿ ತಗೊಳ್ಳೋದು ಬಹಳ ಉತ್ತಮ ಅಂಥೇಳಿ ಇವರಿಗೆ ನಾನು ಹೇಳ್ಬೋದು. ಮತ್ತು ಕೊನೆಯದಾಗಿ ಇನ್ನೊಂದು ಏನಪ್ಪ ಅಂತಂದರೆ ಇವರು ಯಾವುದೇ ರೀತಿಯ ಎಕ್ಸಸೈಸನ್ನು ಮನೆಯಲ್ಲಿ ಮಾಡೋದು ಉತ್ತಮ ಅಲ್ಲ. ಯಾಕಂದರೆ ಇವರಿಗೆ ಫ್ರೆಶ್ ಏರ್ ಬಹಳ ರಿಕ್ವೈರ್ಡ್ ಇರುತ್ತೆ. ಇವರು ಕೂಡ ವಾತ ಪ್ರಕೃತಿಯಲ್ಲಿ ಬರೋದ್ರಿಂದ ಇವರು ಹೊರಗಡೆ ಹೋಗಿ ಅಂತಂದರೆ ಹೊರಗಡೆ ವಾತಾವರಣದಲ್ಲಿ ಇವರು ಜಾಗಿಂಗ್ ಮಾಡೋದಾಗಲಿ ಅಥವಾ ವಾಕ್ ಮಾಡೋದಾಗಲಿ ಮಾಡೋದು ಬಹಳ ಉತ್ತಮ ಅಂಥೇಳಿ ಹೇಳ್ಬೋದು. ವೀಕ್ಷಕರೇ, ವರ್ಗೋ ಮತ್ತು ಲಿಬ್ರಾ ಅಂದರೆ ಕನ್ಯಾ ಮತ್ತು ತುಲಾ ಮಿಶ್ರ ರಾಶಿ ಉಳ್ಳವರಿಗೆ ಯಾವ ರೀತಿ ಒಂದು ಮನೆ ಮದ್ದನ್ನು ತಯಾರಿಸ್ಬೋದು, ಅಂದರೆ ಬ್ರಾಹ್ಮಿ ಮತ್ತು ತುಳಸಿ ಲೇಹ್ಯ ಹೇಗೆ ತಯಾರಿಸ್ಬೋದು, ಅದರಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ತಿಳ್ಕೊಳ್ಳೋಣ. ವರ್ಗೋ ಮತ್ತು ಲಿಬ್ರಾ ಅಂತಂದರೆ ಕನ್ಯಾ ಮತ್ತು ತುಲಾ ರಾಶಿಯವರಿಗೆ ನಾವು ಇವತ್ತು ಮಾಡ್ತಾ ಇರುವಂಥ ಒಂದು ಲೇಹದ ಹೆಸರು ತುಳಸಿ ಮತ್ತು ಬ್ರಾಹ್ಮಿ ಲೇಹ ಅಂತ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂತ ನೋಟ್ ಮಾಡ್ಕೊಳ್ಳಿ. ಜೇನುತುಪ್ಪ, ಕರಿಮೆಣಸಿನ ಕಾಳು, ತುಳಸಿ ಎಲೆ, ನಿಂಬೆಹಣ್ಣು ಮತ್ತು
ಬ್ರಾಹ್ಮಿ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಈಗ ನೋಡ್ಕೊಳ್ಳೋಣ. 1/4 ಟೀ ಸ್ಪೂನಷ್ಟು ಕರಿಮೆಣಸಿನ ಕಾಳು, ನಂತರ ಇದಕ್ಕೆ ತುಳಸಿ ಎಲೆಗಳನ್ನು 4 ಎಲೆಗಳು ಸಾಕು ಇದಕ್ಕೆ ದಳ, ತುಳಸಿ ದಳ 4 ತುಳಸಿ ದಳಗಳನ್ನು ಹಾಕಿ ಅದನ್ನು ನಾವು ಪೇಸ್ಟ್ ಮಾಡಿಕೊಳ್ಬೇಕು. ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪವನ್ನು ಮಿಶ್ರಣ ಮಾಡಿಕೊಳ್ಬೇಕು. ಜೇನುತುಪ್ಪ ನಂತರ ಪುಡಿ ಏನಿದೆ ಅದನ್ನು ನಾವು ಅದೊಂದು 1/4 ಚಮಚದಷ್ಟು ಹಾಕ್ಕೊಳ್ಬೇಕು. ಈಗ ನೀವು ಇದನ್ನು ಪುಡಿ ಮಾಡಿ ಜಜ್ಜಿಕೊಂಡ್ಬಿಟ್ಟು ಹಾಗೆ ಈ ರೀತಿ ನಾವು ತಯಾರಿಸ್ತಿರೋ ಒಂದು ಲೇಹ ಏನಿದೆ ಇದರ ಉಪಯೋಗಗಳೇನು ಅಂತ? ಈಗ ಇದನ್ನು ನಾವು ತಯಾರಿಸಿದ ನಂತರ ಇದನ್ನು ಯಾವ ರೀತಿ ನಾವು ಸೇವಿಸಬೇಕು? ಮೊದಲನೇದಾಗಿ ಇದನ್ನು ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಬ್ರಷ್ ಮಾಡಿದ ನಂತರ ನಾವು ಒಂದು ಗ್ಲಾಸ್ ನೀರನ್ನು ಕುಡಿದು ಇದನ್ನು ನಾವು ತೆಗೆದುಕೊಳ್ಬೇಕು. ಇದನ್ನು ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ, ಪರ್ಟಿಕ್ಯುಲರ್ ಆಗಿ ವರ್ಗೋ ಮತ್ತು ಲಿಬ್ರಾ ಸೈನ್ ಇದ್ದಂಥವರಿಗೆ ಇವರು ಸ್ವಲ್ಪ ಈ ತಂಪು ಪ್ರದೇಶಗಳಲ್ಲಿ ಹೋದಾಗ ಇವರಿಗೆ ಈ ಅಸ್ತಮ್ಯಾಟಿಕ್ ಅಂತ ನಾವೇನು ಹೇಳ್ತೀವಿ, ದಮ ಅಂತ ಏನು ಹೇಳ್ತೀವಿ, ಅಥವಾ ಉಬ್ಬಸ ಅಂತ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ, ಇದು ಇವರಿಗೆ ಜಾಸ್ತಿಯಾಗಿ ಕಂಡು ಬಂದಿರೋದ್ರಿಂದ ಇಂಥ ಈ ಲೇಹವನ್ನು ನಾವು ತೆಗೆದುಕೊಳ್ಳೋದ್ರಿಂದ ಈ ಉಬ್ಬಸವನ್ನು ಪರ್ಟಿಕ್ಯುಲರ್ ಆಗಿ ವರ್ಗೋ ಅಂದರೆ ಇದು 75% ವರ್ಗೋ ಅವರು ಈ ಕಸ್ಬ್ನಲ್ಲಿ ಬರೋದ್ರಿಂದ ಅದಕ್ಕೆ ಇವರಿಗೆ ಈ ದಮ ಅಂದರೆ ಅಸ್ತಮ ಅಥವಾ ಉಬ್ಬಸ ಅಂತ ಏನು ಹೇಳ್ತೀವಿ ಅದರಿಂದ ಪರಿಣಾಮಕಾರಿಯಾದಂಥ ಈ ಲೇಹದಿಂದ ಒಂದು ಉಪಯೋಗವನ್ನು ಅವ್ರು ಪಡ್ಕೊಳ್ಬೋದು. ಮತ್ತು ಇದನ್ನು ಯೂಸ್ ಮಾಡೋದು ಎಲ್ಲರಿಗೂ ಅಂತಲ್ಲ, ನಾನು ಹೇಳ್ತಾ ಇರೋದು ಪರ್ಟಿಕ್ಯುಲರ್ ಆಗಿ ಕನ್ಯಾ ಮತ್ತು ಲಿಬ್ರಾ ಅಂತಂದರೆ ತುಲಾ ರಾಶಿಯಲ್ಲಿ ಏನು ಬರ್ತಾರೆ ಅವ್ರಿಗೆ ಮಾತ್ರ ಇದು ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಲೇಹ. ಈಗ ಇದು ರೆಡಿ ಆಗಿದೆ, ಇದನ್ನು ತೆಗೆದುಕೊಂಡು ಬಿಡೋಣ. ಇದನ್ನು ಕೊಡಿ ಬೌಲ್. ಇದನ್ನು ಫ್ರೆಶ್ ಆಗಿ ಮಾಡಿ ನಾವು ತೆಗೆದುಕೊಳ್ಳೋದು ಸೇವಿಸೋದು ಬಹಳ ಉತ್ತಮ. ನೋಡಿ, ಇದೊಂದು ಈ ಥರ ಒಂದು ಚೂರ್ಣದ ಹಾಗೆ ಲೇಹ ಇದೇನಿದೆ ಈ ಥರ ರೆಡಿ ಆಗುತ್ತೆ. ಈಗ ಇದನ್ನು ಸೇವಿಸೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೀವು ಮತ್ತೆ ಜೇನುತುಪ್ಪವನ್ನು ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಹಾಕಿ ಇದನ್ನು ನೀವು ತಗೊಳ್ಬೇಕು. ಆದಷ್ಟು ಈ ಚಳಿಗಾಲದಲ್ಲಿ ಇದನ್ನು ಸೇವಿಸೋದು ಬಹಳ ಉತ್ತಮ. ಇದು ಕನ್ಯಾ ರಾಶಿಯವರಿಗೆ ಬಹಳ ಈ ಗಂಟಲು ಕೆರೆತ ಮತ್ತು ಎದೆಯಲ್ಲಿ ಕಫ ಫಾರ್ಮೇಷನ್ ಆಗೋದು ಅಂತಂದರೆ ಕಫ ಶೇಖರಿಸ್ಕೊಂಡು ನಿಮಗೆ ಅದನ್ನು ಕೆಮ್ಮಲಿಕ್ಕೆ ಆಗಲಾರ್ದೇ ಒಂಥರ ಬ್ರೀದಿಂಗ್ ಪ್ರಾಬ್ಲಮ್ ಅಂತ ನಾವೇನು ಹೇಳ್ತೀವಿ ಅದನ್ನು ಕೂಡ ಇದು ಸ್ಟಾಪ್ ಮಾಡುತ್ತೆ. ಆದ್ದರಿಂದ ಈ ಒಂದು ಲೇಹವನ್ನು ನೀವು 1 ಟೀ ಸ್ಪೂನಷ್ಟು ಕಂಪ್ಲೀಟ್ 1 ಟೀ ಸ್ಪೂನಷ್ಟು ಬೆಳಿಗ್ಗೆ ಬಾಯಿಗೆ ಹಾಕ್ಕೊಂಡು ಅದನ್ನು ಸೇವಿಸಿದರೆ ನಾನು ಹೇಳ್ತೀನಿ ನಿಮಗೆ ಕನ್ಯಾ ರಾಶಿಯವರಿಗೆ ಬಹಳ ಒಳ್ಳೆಯ ಒಂದು ಔಷಧಿ ಅಂತ ಹೇಳಿ. ಈಗ ಇದು ರೆಡಿ ಆಗಿದೆ. ಆಮೇಲೆ ಕೊನೆಯದಾಗಿ ಇದನ್ನು ಸೇವಿಸೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಲಿಂಬೆ ಹಣ್ಣಿನ ರಸವನ್ನು 5 ರಿಂದ 6 ಡ್ರಾಪ್ಸ್ ಅಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿದ ನಂತರ ಈ ಒಂದು ಲೇಹ ಏನಿದೆ ರೆಡಿಯಾಗಿದೆ. ಕನ್ಯಾ ಮತ್ತು ತುಲಾ ಮಿಶ್ರ ರಾಶಿಯವರಿಗೆ ತುಳಸಿ ಮತ್ತು ಬ್ರಾಹ್ಮಿ ಲೇಹ್ಯ ಬೇಕಾಗುವ ಸಾಮಗ್ರಿಗಳು: ಜೇನುತುಪ್ಪ, ಕರಿಮೆಣಸಿನ ಕಾಳು, ತುಳಸಿ ಎಲೆ, ನಿಂಬೆಹಣ್ಣು ಮತ್ತು ಪುಡಿ ಮಾಡಿದ ಬ್ರಾಹ್ಮಿ ಎಲೆಗಳು. ಮಾಡುವ ವಿಧಾನ: ಕುಟಾಣಿಗೆ ಕರಿಮೆಣಸು, ತುಳಸಿ ಎಲೆ, ಜೇನುತುಪ್ಪ, ಪುಡಿ ಮಾಡಿದ ಬ್ರಾಹ್ಮಿ ಎಲೆಯನ್ನು ಹಾಕಿಕೊಂಡು ಕುಟ್ಟಿಕೊಳ್ಳಿ. ಈ ಮಿಶ್ರಣವನ್ನು ಒಂದು ಬಟ್ಟಲಿಗೆ ಹಾಕಿಕೊಂಡು ಅದಕ್ಕೆ ಜೇನುತುಪ್ಪ ಮತ್ತು ನಿಂಬೆಹಣ್ಣಿನ ರಸವನ್ನು ಹಿಂಡಿ ಮಿಕ್ಸ್ ಮಾಡಿಕೊಂಡರೆ ಕನ್ಯಾ ಮತ್ತು ತುಲಾ ಮಿಶ್ರ ರಾಶಿಯವರಿಗೆ ತುಳಸಿ ಮತ್ತು ಬ್ರಾಹ್ಮಿ ಲೇಹ್ಯ ಸಿದ್ಧ. ವೀಕ್ಷಕರೇ, ಈಗ ತಾನೇ ನೋಡಿದ್ವಿ ವರ್ಗೋ ಮತ್ತು ಲಿಬ್ರಾ ಈ ಮಿಶ್ರ ರಾಶಿಯವ್ರಿಗೆ ಯಾವ ರೀತಿ ಬ್ರಾಹ್ಮಿ ಮತ್ತು ತುಳಸಿಯ ಒಂದು ಲೇಹ ತಯಾರಿಸ್ಬೋದು, ಅದರಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ನೋಡಿದ್ವಿ. ಈಗ ಇವರಿಗೆ ಇಂಗು ಮಿಶ್ರಿತ ಮಜ್ಜಿಗೆ ಇದನ್ನು ಹೇಗೆ ತಯಾರಿಸೋದು, ಇದರಿಂದ ಅವ್ರಿಗೆ ಏನೆಲ್ಲ ಬೆನಿಫಿಟ್ಸ್ ಅಥವಾ ಪ್ರಯೋಜನಗಳಿವೆ ಅಂತ ನೋಡೋಣ. ಈ ಇಂಗು
ಮಿಶ್ರಿತ ಒಂದು ಮಜ್ಜಿಗೆಯನ್ನು ನಾವೇನು ಮಾಡ್ತಾ ಇದ್ದೀವಿ ಇವತ್ತು, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂತ ನೋಟ್ ಮಾಡ್ಕೊಳ್ಳಿ. ಮಜ್ಜಿಗೆ, ಇಂಗು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಉಪ್ಪು. ಮೊದಲಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಆಮೇಲೆ ಒಂದು 4 ಎಸಳು ಈ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಇಂಗು ಮತ್ತು ಉಪ್ಪು. ಇಂಗನ್ನು ಸ್ವಲ್ಪ ಹಾಕಿ, ಜಾಸ್ತಿ ಹಾಕೋದು ಬೇಡ. ಸ್ವಲ್ಪ ಇಂಗನ್ನು ಮತ್ತು ಉಪ್ಪು, ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಇದನ್ನು ಜಜ್ಕೊಂಡು ಒಂದು ಪೇಸ್ಟ್ ರೂಪದಲ್ಲಿ ನಾವು ತರಬೇಕದನ್ನು. ಈ ಥರ ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಇದು ರೆಡಿ ಆಗಿದೆ. ಇದನ್ನು ಒಂದು ಚಿಕ್ಕ ಬೌಲಿಗೆ ಹಾಕ್ಕೊಳ್ಳೋಣ. ಇದು 1 ಟೀ ಸ್ಪೂನ್ ಅಷ್ಟಿದೆ. ಇದನ್ನು ಮಜ್ಜಿಗೆಗೆ ಹಾಕ್ಕೊಂಡು ಇದನ್ನು ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಬೇಕು. ಹಾಗೆ ಆದರ್ಶವರೇ, ಈ ರೀತಿ ತಯಾರಿಸಿದ ಒಂದು ಮಜ್ಜಿಗೆಯಿಂದ ಏನೆಲ್ಲ ಉಪಯೋಗಗಳಿವೆ? ತುಂಬಾ ಉಪಯೋಗ ಇದೆ ಇದರಿಂದ. ಪರ್ಟಿಕ್ಯುಲರ್ ಆಗಿ ನಾವೀಗ ಹೇಳ್ತಾ ಇದ್ವಿ, ವರ್ಗೋ ಮತ್ತು ಈ ಒಂದು ತುಲಾ ರಾಶಿ ಅನ್ನೋದು ಏನಿದೆ, ಇವರಿಗೆ ಈ ಮಜ್ಜಿಗೆ ಮಾತ್ರ ತುಂಬಾ ಉಪಯುಕ್ತವಾದಂಥದ್ದು. ಒಂದು, ನಿಮ್ಮ ದೇಹವನ್ನು ತಂಪಾಗಿಡುತ್ತೆ. ಇನ್ನೊಂದು, ನಿಮ್ಮ ದೇಹದಲ್ಲಿ ಇರುವಂಥ ಈ ಗ್ರ್ಯಾನ್ಯೂಲ್ಸ್ ಆಫ್ ಫ್ಯಾಟ್ ಅಂತ ಹೇಳ್ತೀವಿ, ಅಂತಂದರೆ ಕೊಲೆಸ್ಟ್ರಾಲ್, ಕೊಬ್ಬಿನ ಅಂಶ ಈ ಸಕ್ಕರೆ ರೂಪದಲ್ಲಿ ಹರಳಾಗಿರುತ್ತೆ. ಅದೇ ರೂಪದಲ್ಲಿ ಈ ಒಂದು ಕೊಬ್ಬಿನ ಅಂಶ ನಿಮ್ಮ ದೇಹದಲ್ಲಿರೋದನ್ನು ಇದು ಸಂಪೂರ್ಣವಾಗಿ ತೆಗೆದುಹಾಕುತ್ತೆ ಮತ್ತು ಜೀರ್ಣ ಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ ಇದು. ಸೊ ಅದಕ್ಕಾಗಿ ಈ ಒಂದು ವರ್ಗೋ ಮತ್ತು ಲೀಬ್ರಾ ಅಂತಂದರೆ ಕನ್ಯಾ ಮತ್ತು ತುಲಾ ರಾಶಿಯವರಿಗೆ ಇದು ಬಹಳ ಉಪಯುಕ್ತವಾದಂಥ ಒಂದು ಮಜ್ಜಿಗೆ ಆಗಿದೆ. ಇದರಲ್ಲಿ ಇಂಗಿರೋದ್ರಿಂದ ಇದು ಡೈಜೆಷನ್ ಪವರನ್ನು ಇನ್ಕ್ರೀಸ್ ಮಾಡುತ್ತೆ. ಮತ್ತು ಉಪ್ಪು, ಆಮೇಲೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಐರನ್ ಕಂಟೆಂಟು ಮತ್ತು ಈ ಕೊಲೆಸ್ಟ್ರಾಲನ್ನು ಕಡಿದು ಹಾಕುವಂಥದ್ದು. ಮತ್ತು ಉಪ್ಪನ್ನು ನಾವು ಸ್ವಲ್ಪ ಟೇಸ್ಟಿಗಾಗಿ ಯೂಸ್ ಮಾಡ್ತೀವಿ ಅಂತೇಳಿ ಹೇಳ್ಬೋದು. ಸೊ ಈ ಒಂದು ಮಜ್ಜಿಗೆ ಬಹಳ ಒಂದು ಫಲಕಾರಿಯಾದಂಥ ಮಜ್ಜಿಗೆ ಆಗಿದೆ. ಇದನ್ನು ಕನ್ಯಾ ರಾಶಿಯವರು ಅಂತಂದರೆ ಕನ್ಯಾ ಮತ್ತು ಲೀಬ್ರಾ ರಾಶಿ ಕಸ್ಬ್ನವರು ಪ್ರಯತ್ನಿಸಿ ನೋಡಿ, ಬಹಳ ಉಪಯುಕ್ತ ಆಗುತ್ತೆ. ನಿಮಗೆ ಒಂದು ಒಳ್ಳೆಯ ಹಸಿವು ಕೂಡ ಬರುತ್ತೆ ಮತ್ತು ಇದನ್ನು ಸೇವಿಸೋದರಿಂದ ಬಹಳ ಉತ್ತಮವಾದಂಥ ಫಲಿತಾಂಶವನ್ನು ನೀವು ಪಡಿಬಹುದು. ಈಗ ಈ ಮಜ್ಜಿಗೆಯನ್ನು ಯಾವಾಗ ಸೇವಿಸಬೇಕು? ಮಧ್ಯಾಹ್ನ ಊಟದ ನಂತರ. ಊಟ ಆದ ಮೇಲೆ ನೀವು ಇದನ್ನು ತಗೊಳ್ಕೊಳ್ಬೇಕು. ರಾತ್ರಿ ಹೊತ್ತು ಊಟ ಆದ ನಂತರ ಇದನ್ನು ತೆಗೆದುಕೊಳ್ಬಾರ್ದು. ಬರೀ ಮಧ್ಯಾಹ್ನದ ಹೊತ್ತಿನಲ್ಲಿ ಮಾತ್ರ ಇದನ್ನು ತೆಗೆದುಕೊಳ್ಬೇಕು. ಇದನ್ನು ಒಂದು 2 ರಿಂದ 3 ತಿಂಗಳು ಇದೇ ಥರ ಪ್ರಾಕ್ಟೀಸ್ ಮಾಡಿ, ನಂತರ ಇದು ನಿಮಗೆ ಅಭ್ಯಾಸವಾದ ನಂತರ ನೀವು ಕಂಟಿನ್ಯೂಯಸ್ ಆಗಿ ನೀವು ಇದನ್ನು ತಗೊಳ್ತಾ ಇರ್ಬೋದು. ಇದು ಬಹಳ ಉಪಯುಕ್ತವಾದಂಥದ್ದು. ನಾನು ಹೇಳಿದ್ದೀನಿ ಯಾವ ರಾಶಿಯವರಿಗೆ ಅಂತ, ಬಹಳ ಉಪಯುಕ್ತವಾಗಿದೆ. ಇದನ್ನು ಪ್ರಯೋಗಿಸಿ ನೋಡಿ, ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಹಾಗೆ ಆದರ್ಶ ಅವರೇ, ನಾವು ಇದಕ್ಕೆ ನಾರ್ಮಲ್ ಉಪ್ಪನ್ನು ಬಳಸ್ತಾ ಇದ್ದೀವಿ. ಯೂಶಲಿ ನಾವು ಕಪ್ಪು ಉಪ್ಪನ್ನ ಅಂದರೆ ಬ್ಲ್ಯಾಕ್ ಸಾಲ್ಟ್ನ ಯೂಸ್ ಮಾಡ್ತಿದ್ವಿ ಎಷ್ಟೊಂದು ನಮ್ಮ ಪ್ರಿಪ್ರೇಷನ್ ಎಲ್ಲ. ಹೌದು. ಯಾಕೆ ಹೀಗೆ ಅಂತ ಹೇಳ್ತೀರಾ? ಅಂದರೆ ನಾವೀಗ ಇಂಗನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಅದು ಡೈಜೆಷನ್ ಪವರನ್ನು ಇನ್ಕ್ರೀಸ್ ಮಾಡುತ್ತೆ. ಅದಕ್ಕಾಗಿಯೇ ಮತ್ತೆ ನಾವು ಆ ಡೈಜೆಷನ್ಗೆ ಒತ್ತು ಕೊಡೋದು ಅದರಲ್ಲಿ ಏನೋ ಒಂದು ಪ್ರಯೋಜನ ಇಲ್ಲ. ಅಂತಂದರೆ ನಾವು ಆಲ್ರೆಡಿ ಇಂಗನ್ನು ಹಾಕಿರೋದ್ರಿಂದ ನಾನು ಕಪ್ಪುಪ್ಪನ್ನು ಇಲ್ಲಿ ಬಳಸಿಲ್ಲ. ಕಪ್ಪುಪ್ಪು ಮತ್ತು ಇಂಗು ಎರಡೂ ಒಂದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತ ಹೇಳಿ ಬರೀ ನಾನು ಇಂಗನ್ನು ಮಾತ್ರ ಯೂಸ್ ಮಾಡಿ. ಕನ್ಯಾ ಮತ್ತು ತುಲಾ ಮಿಶ್ರ ರಾಶಿಯವರಿಗೆ ಇಂಗು ಮಿಶ್ರಿತ ಮಜ್ಜಿಗೆ. ಬೇಕಾಗುವ ಸಾಮಗ್ರಿಗಳು: ಮಜ್ಜಿಗೆ, ಇಂಗು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಉಪ್ಪು. ಮಾಡುವ ವಿಧಾನ: ಕುಟಾಣಿಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಇಂಗು ಮತ್ತು ಉಪ್ಪನ್ನು ಹಾಕಿ ಪೇಸ್ಟ್ ರೂಪದಲ್ಲಿ ಕುಟ್ಟಿಕೊಂಡು ಬಟ್ಟಲಿಗೆ ಹಾಕಿಕೊಳ್ಳಿ. ಈ ಮಿಶ್ರಣ 1 ಚಮಚದಷ್ಟು ಮಜ್ಜಿಗೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡರೆ ಕನ್ಯಾ ಮತ್ತು ತುಲಾ ಮಿಶ್ರ ರಾಶಿಯವರಿಗೆ ಇಂಗು ಮಿಶ್ರಿತ ಮಜ್ಜಿಗೆ ಸಿದ್ಧ. ಇಂಗು ಮಿಶ್ರಿತ ಮಜ್ಜಿಗೆ ಸಿದ್ಧ. ವೀಕ್ಷಕರೇ, ವರ್ಗೋ ಮತ್ತು ಲಿಬ್ರಾ ಈ ಒಂದು ಮಿಶ್ರ ರಾಶಿಯವರಿಗೆ ಯಾವ ರೀತಿ ಇಂಗು ಮಿಶ್ರಿತ
ಮಜ್ಜಿಗೆ ತಯಾರಿಸ್ಬೋದು. ಅದರಿಂದ ಎಷ್ಟು ಒಳ್ಳೆ ಉಪಯೋಗಗಳಿದೆ. ಡೈಜೆಷನ್ ಪವರ್ ಇಂಪ್ರೂವ್ ಮಾಡುತ್ತೆ, ಹಾಗೆ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಮಾಡುತ್ತೆ. ಈ ಎಲ್ಲ ಉಪಯೋಗಗಳನ್ನ ನೋಡಿದ್ವಿ. ಈಗ ನಿಮ್ಮ ಒಂದು ಸಮಸ್ಯೆಗಳಿಗೆ ಸಮಾಧಾನ ಪರಿಹಾರ ಸೂಚಿಸಲಿದ್ದಾರೆ ಆದರ್ಶ್ ಅವರು. ಆದರ್ಶ್ ಅವರೇ, ಕಾರ್ತಿಕ್ ಅನ್ನೋರು ಪತ್ರ ಬರೆದಿದ್ದಾರೆ ಯಲಹಂಕದಿಂದ. ಇವ್ರು ಹೇಳ್ತಾರೆ, ನನ್ಗೆ 18 ವರ್ಷ, ಫಸ್ಟ್ ಇಯರ್ BA ಓದ್ತಾ ಇದ್ದೀನಿ. ಓದಲು ಕುಳಿತರೆ ಕಣ್ಣುಗಳು ಉರಿಯುತ್ತೆ, ಹಾಗೆ ಒಮ್ಮೊಮ್ಮೆ ವಾಂತಿಯೂ ಕೂಡ ಆಗುತ್ತೆ. ಪರೀಕ್ಷೆ ಸಮಯದಲ್ಲೇ ಈ ರೀತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಹುಶಃ ಎಕ್ಸಾಮ್ ಫೀವರ್ ಅನ್ಕೊಂತೀನಿ. ಆದರೂ ಕೂಡ ಆಯುರ್ವೇದದಲ್ಲಿ ಪರಿಹಾರ ಏನಿದೆ ಇದಕ್ಕೆ ತಿಳಿಸಿ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಆಯುರ್ವೇದದಲ್ಲಿ ಪರಿಹಾರ ಅಂತ ಹೇಳಿ ಏನು ಹೇಳಲಿಕ್ಕಾಗೋದಿಲ್ಲ. ಇವರಲ್ಲಿ ಒಂದು ಆತ್ಮವಿಶ್ವಾಸ, ಒಂದು ನಾನು ಪರೀಕ್ಷೆಯಲ್ಲಿ ಚೆನ್ನಾಗಿ ಓದಿ ಮಾಡಬೇಕು ಅಂತ ಒಂದು ಹಂಬಲ ಏನಿರುತ್ತೆ ಅದು ಕಡಿಮೆ ಇದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಮತ್ತು ಇದು ಮೊದಲನೇ ಬಾರಿ ನಾನು ಕೇಳ್ತಾ ಇರೋದು ಅಂತಂತಂದರೆ, ಇವರಿಗೆ ವಾಂತಿ ಆಗುತ್ತೆ ಓದೋದು ಅಂತಂದರೆ ಅಷ್ಟು ಅಲರ್ಜಿನ ಅಂಥೇಳಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಓದೋದು ಅನ್ನೋದು ಏನಿದೆ, ಈಗ ನಿಮ್ಗೆ ಆಗಿರ್ಬೋದು ಕೆಲವೊಂದು ಸ್ಟ್ರೈನ್ ಇರ್ಬೋದು, ನೀವು ಹೊರಗಡೆಯಿಂದ ಹೋಗಿ ಬಂದಿರ್ಬೋದು, ಅಥವಾ ಬೇರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ನೀವು ಹೋಗಿ ಪರೀಕ್ಷೆಯನ್ನು ಬರೆಯುವಂಥದ್ದು, ಅಥವಾ ಟ್ರಾವೆಲ್ ಅಥವಾ ಪ್ರಯಾಣ ಏನು ಇನ್ವಾಲ್ವ್ಮೆಂಟ್ ಇರುತ್ತೆ ಇದರಲ್ಲಿ, ಅದು ಕೂಡ ಇರಬಹುದು ಸಂಭಾವನೀಯ. ಆದರೆ ಈ ಕಣ್ಣು ಉರಿ ಅನ್ನೋದೇನಿದೆ ಅದಕ್ಕೆ ನಾನು ಒಂದು ಪರಿಹಾರವನ್ನು ಹೇಳ್ಬೋದು. ನೀವು ಓದೋದಕ್ಕಿಂತ ಮುಂಚೆ ನೀವು ತಣ್ಣೀರನ್ನು ಸ್ವಲ್ಪ ಮುಖಕ್ಕೆ ಒಂದು ದಿವಸದಲ್ಲಿ 4 ಬಾರಿ ಇದನ್ನು ಈ ಥರ ಮಾಡಿ, ಇದು ನಿಮಗೆ ಕಣ್ಣಿನಲ್ಲಿ ಏನು ಉರಿ ಬರ್ತಾ ಇದೆ ಅದು ಕಡಿಮೆ ಆಗುತ್ತೆ. ಮತ್ತು ಈ ವಾಂತಿ ಅಂತ ಏನು ಹೇಳಿದ್ರಿ ಅದ್ರ ಬಗ್ಗೆ ನನಗೆ ತಿಳಿದಂಥ ಒಂದು ಸೊಲ್ಯೂಷನ್ಸ್ ನಿಮಗೆ ಕೊಡೋಕ್ಕಾಗೋದಿಲ್ಲ. ಯಾಕಂತಂದರೆ ಟ್ರಾವೆಲಿಂಗಿಂದ ಆಗ್ತಿರ್ಬೋದು, ಬಟ್ ಈ ಒಂದು ಪರೀಕ್ಷೆ ಸಮಯದಲ್ಲಿ ಆದಷ್ಟು ಫ್ರೆಶ್ ಆಗಿರೋದಕ್ಕೆ ಟ್ರೈ ಮಾಡಿ. ಯಾಕಂತಂದರೆ ಪರೀಕ್ಷೆಯಿಂದನೇ ನಿಮ್ಮ ಜೀವನವನ್ನು ಮುಂದೆ ನೀವು ರೂಪಿಸ್ಕೊಳ್ಬೇಕಾಗತ್ತೆ. ಅದ್ರ ಬಗ್ಗೆ ಅಷ್ಟು ನಿರ್ಲಕ್ಷ್ಯನ ವಹಿಸೋದು ಏನೋ ಸರಿ ಕಾಣೋದಿಲ್ಲ. ಆಯುರ್ವೇದದಲ್ಲಿ ಶಿಸ್ತಿನ ಬಗ್ಗೆ ನಾವು ಹೇಳ್ಬೋದು, ಯಾವ ರೀತಿ ನೀವು ಓದಬೇಕು, ಯಾವ ರೀತಿ ನೀವು ಆಹಾರವನ್ನು ತಗೊಳ್ಬೇಕು ಅಂಥೇಳಿ. ಆದರೆ ಈ ಆಹಾರವನ್ನು ತಗೊಳ್ಳುವಂಥ ಒಂದು ಪದ್ಧತಿ ಏನಿದೆ ಪರೀಕ್ಷೆ ಸಮಯಗಳಲ್ಲಿ, ನೀವು ಆದಷ್ಟು ಕಡಿಮೆ ಊಟವನ್ನು ಮಾಡೋದು ಅಭ್ಯಾಸ ಇಟ್ಕೊಳ್ಳಿ. ಇಲ್ಲದಿದ್ದರೆ ನೀವು ಹೆಚ್ಚು ಊಟವನ್ನು ಸೇವಿಸಿದರೆ ನಿದ್ದೆ ಬರೋದು, ಕೆಲವು ಬಾರಿ ನಿಮಗೆ ಇಂಡೈಜೆಷನ್ ಆಗುವ ತೊಂದರೆಗಳು ಆಗಿ ನಂತರ ಈ ವಾಂತಿ ಅಥವಾ ಈ ಭೇದಿ ಆಗುವಂಥ ಸಂಭಾವನೆ ಇರುತ್ತೆ. ಆದ್ದರಿಂದ ದಯವಿಟ್ಟು ನೀವು ಬಹಳ ಕಡಿಮೆ ಆಹಾರವನ್ನು ನೀವು ಸ್ವೀಕರಿಸಿ, ನಂತರ ನೋಡಿ ನೀವೇ ಹುರುಪಾಗಿರ್ತೀರ, ಒಂದು ಎನರ್ಜೆಟಿಕ್ ಆಗಿರ್ತೀರ, ನಿಮ್ಮ ಪರೀಕ್ಷೆಗಳೆಲ್ಲನೂ ಚೆನ್ನಾಗಿ ನೀವು ಬರ್ತೀರಾ ಅಂಥೇಳಿ ನಾನು ಈ ಒಂದು ಕಾರ್ಯಕ್ರಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾರ್ತಿಕ್ ಅವರೇ, ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ದೊರೆತಿದೆ ಅಂತ ಭಾವಿಸ್ತೀವಿ. ಹಾಗೆ ವೀಕ್ಷಕರೇ, ನೀವು ಕೂಡ ನಿಮ್ಮ ಸಮಸ್ಯೆಗಳನ್ನು ನಮ್ಮೊಂದಿಗೆ ಹಂಚ್ಕೋಬಹುದು. ಬನ್ನಿ ವೀಕ್ಷಕರೇ, ನಮ್ಮ ಮುಂದಿನ ಪತ್ರ ಯಾರು ಕಳಿಸಿದಾರೆ ಅಂತ ನೋಡೋಣ. ಆದರ್ಶ್ ಅವರೇ, ಕುಣಿಗಳ್ನಿಂದ ಚಂದ್ರಶೇಖರ್ ಅನ್ನೋರು ಪತ್ರ ಬರೆದಿದ್ದಾರೆ. ಇವ್ರು ಹೇಳ್ತಾರೆ, ನನಗೆ ವಯಸ್ಸು 25, ಅವಾಗವಾಗ ತುಂಬ ಜ್ವರ ಬರ್ತಾ ಇರುತ್ತೆ. ಹೆಚ್ಚು ಜ್ವರ ಬಂದಾಗ ಏನು ಮಾಡಬೇಕು ಆಯುರ್ವೇದದಲ್ಲಿ ಅಂತ ಕೇಳ್ತಿದ್ದಾರೆ. ಇದು ಹೆಚ್ಚು ಜ್ವರ ಅನ್ನೋದೇನಿದೆ, ಇದು ಸರ್ವಸಾಮಾನ್ಯವಾದಂಥ ಒಂದು ಲಕ್ಷಣಗಳು. ಈಗ ಈ ಪರೀಕ್ಷೆ ಸಮಯದಲ್ಲಿ ನಾವೇನು ಮೊದಲನೇ ಪತ್ರವನ್ನು ನೋಡಿದ್ವಿ ಅದೇ ಥರನೇ ಅಂತ ಹೇಳ್ಬೋದು. ಮತ್ತು ಈ ಬೇಸಿಗೆ ಕಾಲದಲ್ಲಿ ಹೆಚ್ಚು ಈ ಒಂದು ಪರಿಸ್ಥಿತಿಯನ್ನು ನಾವು ಕೆಲವು ವ್ಯಕ್ತಿಗಳಲ್ಲಿ ನೋಡ್ತೀವಿ. ಮತ್ತು ಮಳೆಗಾಲದಲ್ಲಿ, ಚಳಿಗಾಲದಕ್ಕಿಂತ ಮಳೆಗಾಲದಲ್ಲಿ ಈ ಒಂದು ಪ್ರಾಬ್ಲಮ್ ಬಹಳ ಕಂಡುಬರುತ್ತೆ. ಹೆಚ್ಚು ಜ್ವರ ಇರೋರಿಗೆ ಏನಪ್ಪ ಸೊಲ್ಯೂಷನ್ಸು ಅಂತಂತಂದರೆ, ಇವರು ಮುಖ್ಯವಾಗಿ ಮೊದಲನೇದಾಗಿ ಆರಾಮವನ್ನು ತೆಗೆದುಕೊಳ್ಬೇಕು. ಹಾಸಿಗೆಯಲ್ಲಿ ಮಲ್ಕೊಂಡು, ಆಮೇಲೆ ಆಹಾರದಲ್ಲಿ ಆದಷ್ಟು ಕಡಿಮೆ ಆಹಾರವನ್ನು, ಯಾಕಂದರೆ ಈ ಹೆಚ್ಚು ಜ್ವರ ಬಂದಾಗ ಇವರಿಗೆ ಜೀರ್ಣಶಕ್ತಿ ಬಹಳ ಕಡಿಮೆ ಇರುತ್ತೆ. ಮತ್ತು ಈ ತಣ್ಣೀರಿನ ಬಟ್ಟೆಯನ್ನು ನಿಮ್ಮ ಹಣೆಯ ಮೇಲೆ ಇಟ್ಕೊಂಡು ಕೆಲವು ಹೊತ್ತುಗಳ ಕಾಲ ಆ ತಾಪವನ್ನು, ನಮ್ಮ ಜ್ವರದ ತಾಪ ಏನಿದೆ ಅದನ್ನು ಕಡಿಮೆ ಮಾಡಬೇಕು. ಇದೆಲ್ಲನೂ ಹಳ್ಳಿಗಳಲ್ಲಿ ಅಥವಾ ನೀವು ತಾಯಂದಿರೆಲ್ಲ ನೋಡಿರ್ಬೋದು, ಮಾಡಿರ್ಬೋದು ಇವನ್ನೆಲ್ಲ ನಿಮ್ಮ ಮಕ್ಕಳಿಗೆ. ಇಂಥದನ್ನೇ ನಾನು ಇಲ್ಲಿ ಸಲಹೆಯನ್ನು ಕೊಡ್ತಾ ಇದ್ದೀನಿ. ಈ ಒಂದು ಜ್ವರ ಹೆಚ್ಚು ಬಂದಾಗ ಈ ರೀತಿ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳಿ. ಮತ್ತು ತುಳಸಿ ಎಲೆಯನ್ನು ಹಾಕಿಬಿಟ್ಟು, ತುಳಸಿ ಎಲೆ ಮತ್ತು ಹನಿ ಹಾಕಿಬಿಟ್ಟು ಚಹಾವನ್ನು ಮಾಡಿ, ಬಿಸಿ ಆದಂಥ ಚಹಾವನ್ನು ನೀವು ಸೇವಿಸೋದರಿಂದ ಬಹಳ ಬೇಗನೆ ನೀವು ಈ ಒಂದು ಹೆಚ್ಚು ಜ್ವರ ಬಂದಂತಹ ವ್ಯಕ್ತಿಗಳು ಇದರಿಂದ ಪರಿಹಾರವನ್ನು ಕಂಡುಕೊಳ್ತಾರೆ. ಚಂದ್ರಶೇಖರ್ ಅವರೇ, ನಿಮ್ಮ ಒಂದು ಸಮಸ್ಯೆಗೆ ಕೂಡ ಪರಿಹಾರ ದೊರಕಿದೆ ಅಂತ ಭಾವಿಸ್ತೀವಿ. ಹಾಗೆ ಇಂದಿನ ಸಂಚಿಕೆಗೆ ಬಂದು ವರ್ಗೋ ಮತ್ತು ಲಿಬ್ರಾ ಈ ಮಿಶ್ರ ರಾಶಿಯವರಿಗೆ ಅವರ ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿ ಹೇಗಿರಬೇಕು ಅದ್ರ ಬಗ್ಗೆ ತುಂಬ ಉಪಯುಕ್ತವಾದ ಮಾಹಿತಿ
ಮಾಹಿತಿ ನೀಡಿದ್ದೀರಾ. ತುಂಬ ಧನ್ಯವಾದಗಳು. ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ವರ್ಗೋ ಮತ್ತು ಲಿಬ್ರಾ ಈ ಮಿಶ್ರ ರಾಶಿಯವರ ಒಂದು ಜೀವನ ಪದ್ಧತಿ, ಅಂದರೆ ಆಹಾರ ಪದ್ಧತಿ, ಜೀವನ ಪದ್ಧತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಂಡ್ವಿ. ಹಾಗೆ ನಾಳಿನ ಸಂಚಿಕೆಯಲ್ಲಿ ಲಿಬ್ರಾ ಮತ್ತು ಸ್ಕಾರ್ಪಿಯೋ ಈ ಮಿಶ್ರ ರಾಶಿಯವ್ರದ್ದು ಒಂದು ಜೀವನ ಶೈಲಿ ಇರ್ಬೋದು, ಆಹಾರ ಪದ್ಧತಿ ಇರ್ಬೋದು, ಅವರ ಗುಣಲಕ್ಷಣಗಳಿರ್ಬೋದು ಹೇಗಿರುತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.